ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ DS Max Properties ಪ್ರೈವೇಟ್ ಲಿಮಿಟೆಡ್ ನ SP ದಯಾನಂದ ಸರ್. 2005ರಲ್ಲಿ ರಿಯಲ್ ಎಸ್ಟೇಟ್ ಕಂಪನಿನ ಸ್ಟಾರ್ಟ್ ಮಾಡ್ತೀವಿ. ಅದೇ DS Max. ಇವತ್ತು 30,000 ಜನಗಳಿಗೆ ಮನೆ ಕೊಟ್ಟಿದ್ದೀವಿ ಅಂತಂದರೆ ಒಂದು ಹೆಮ್ಮೆ ವಿಷಯ. ಮೇನ್ ಉದ್ದೇಶ ಏನಪ್ಪ, ಯಾರು ರೆಂಟಲ್ ಮನೇಲಿ ಇರ್ತಾರೆ ಅವರು ಸ್ವಂತ ಮನೆ ಮಾಡಬೇಕು. DS Max ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ SP ದಯಾನಂದ್ ದೂರದೃಷ್ಟಿ ಇರೋ ನಾಯಕ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಅನುಭವ ಹೊಂದಿರುವ ದಯಾನಂದ್ ತಮ್ಮ ನಾಯಕತ್ವ ಮತ್ತು ವ್ಯಕ್ತಿತ್ವದಿಂದಾನೇ ಗುರುತಿಸಿಕೊಂಡಿದ್ದಾರೆ. DS Max ಸಂಸ್ಥೆಯನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುವಲ್ಲಿ ದಯಾನಂದ್ ಪಾತ್ರ ಬಹುಮುಖ್ಯವಾಗಿದೆ. ಸಂಪನ್ಮೂಲ ಮತ್ತು ಮಾನವ ಶಕ್ತಿಯನ್ನ ಸಮರ್ಪಕವಾಗಿ ಬಳಸಿಕೊಂಡು ಕಂಪನಿಯ ಸರ್ವತೋಮುಖ ಬೆಳವಣಿಗೆಯಲ್ಲಿ ದಯಾನಂದ್ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಇವರ ನಾಯಕತ್ವದಲ್ಲಿ ಶುರುವಾದಂತಹ ಸ್ಟ್ರಾಟಜಿಕ್ ERP ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದೆ. ಸ್ಟ್ರಾಟಜಿಕ್ ERPಯಿಂದ ನಿತ್ಯದ ಕೆಲಸಗಳು ಸುಗಮವಾಗಿ ಸಾಗೋದ್ರ ಜೊತೆಗೆ ಪರಿಣಾಮಕಾರಿ ಮತ್ತು ನಿಗದಿತ ಸಮಯದ ಒಳಗೆ ಪೂರ್ಣವಾಗುವುದಕ್ಕೆ ಸಹಕಾರಿಯಾಗಿದೆ. ಅವತ್ತು 5 ಜನಗಳಿಂದ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ಇವತ್ತು 4,000 ಜನ ಸ್ಯಾಲರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ಯೂರೋಲಲ್ಲಿ ಹೆಮ್ಮೆ ಅನಿಸುತ್ತೆ, ಒಂದು ಖುಷಿ ಅನಿಸುತ್ತೆ. ಇವತ್ತೇನಾದರೂ ಕಂಪ್ನಿ ಬೆಳೆದು ನಿಂತಿದೆಯಪ್ಪ ಅಂದರೆ ನಮ್ಮಿಂದ ಅನ್ನೋದಕ್ಕಿಂತ ನನ್ನ ಸಿಬ್ಬಂದಿ ಮಾಡಿರ್ತಕ್ಕಂಥ ಕೆಲಸ, ಅವ್ರ ಹಾನೆಸ್ಟಿ, ಸಿನ್ಸಿಯರಿಟಿಯಿಂದ ಇವತ್ತು ಕಂಪ್ನಿಯಲ್ಲಿ ಬಂದು ನಿಂತಿದೆ. ಶ್ರೀ ದಯಾನಂದರ ನೈಪುಣ್ಯತೆ ಮತ್ತು ಶ್ರೇಷ್ಠತೆಯ ಬದ್ಧತೆಯು DS Max ಸಂಸ್ಥೆಗೆ ಯಶಸ್ಸು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಅವರ ಕಾರ್ಯತಂತ್ರದ ದೃಷ್ಟಿ ಮತ್ತು ನಾಯಕತ್ವ ಇಡೀ ತಂಡಕ್ಕೆ ಸ್ಫೂರ್ತಿಯಾಗಿದೆ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡಿದ DS Max ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ SP ದಯಾನಂದ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೊದಲದಾಗಿ ನ್ಯೂಸ್ ಫಸ್ಟ್ನವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಸ್ಟಾರ್ ಆಫ್ ಕರ್ನಾಟಕ ಅಂತೇಳಿ ಇವತ್ತು ಏನು ಪ್ರಶಸ್ತಿ ಸಾಧನೆ ಮಾಡಿದವ್ರಿಗೆ ಏನು ಗುರುತಿಸಿ ನಿಜಕ್ಕೂ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಒಂದೊಂದು ಪ್ರಶಸ್ತಿನೂ ಒಬ್ಬ ವ್ಯಕ್ತಿಗೆ ಇನ್ನೂ ಮುನ್ನಡೆಯೋಕ್ಕೆ ಒಂದು ಹೆಜ್ಜೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಪ್ರಶಸ್ತಿ ಬಂದಾಗ ಇನ್ನೂ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನಾವು ಈ ಪ್ರಶಸ್ತಿಯನ್ನು ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ನಾನು ಎಂಟೈರ್ DS Max ಸಿಬ್ಬಂದಿಗಳು ಅರ್ಪಿಸಿ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಈ ಕಂಪ್ನಿ ಬೆಳೆದು ನಿಂತಿದೆಯಪ್ಪ ಅಂದರೆ ನಾನು 5 ಜನದಿಂದ ಸ್ಟಾರ್ಟ್ ಮಾಡಿ ಇವತ್ತು 3,500 ಜನ ಕೆಲಸ ಮಾಡ್ತಾರಪ್ಪ ಅಂದರೆ ಅದಕ್ಕೆ ನಾನು ಸಿಬ್ಬಂದಿಗಳ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನ್ಯೂಸ್ ಫಸ್ಟ್ನವ್ರಿಗೆ ನಿಜಕ್ಕೂ ಹೃದಯಪೂರ್ವಕ ಧನ್ಯವಾದಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.